ನಮ್ದು ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಊರು ತಡವಲ್ಗರಿ. ನಾವು ದಾಳಿಂಬೆ ಬೆಳಿತೇವು. ಈಗ ದಾಳಿಂಬೆ ಬೆಳಿಕತ್ 25 ವರ್ಷ ಆಯ್ತು ನಾವು. ಆದ್ರೆ ನಮಗ ರೆಸಿಡ್ ಫ್ರೀ ಆಗೋದು ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಅದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದ ನಾವು ಮಾಡ್ಲಕತ್ತಿದ್ದು ಈಗ 3 ವರ್ಷ ಆಯ್ತು ನಾವು ದಾಳಿಂಬರಿಗೆ ನಾವು ರಾಸಾಯನಿಕ ಬಂದ್ ಮಾಡಿದೆವು. ಆ ವಿಷಯದ ಏನದ ಬಡ್ಡಿಗೆ ಸ್ವಲ್ಪ ಹುಳ ಹತ್ತೋತಿಲ್ಕೆ ಸ್ವಲ್ಪ ಯಾವ ಕೆಮಿಕಲ್ ಬಡ್ಡಿ ಕೊಡ್ತೇವೆ ಇಷ್ಟು ಬಿಡ್ದಿದ್ದೆವು. ಆಮೇಲೆ ನಮಗೆ ಫುಲ್ ರಿಸಲ್ಟ್ನು ಬಂದದ. ಈಗ ನಮ್ದು ಕ್ಯಾರ್ ರೋಗನು ಕಮ್ಮಿ ಆಗ್ಯದ, ಮರು ರೋಗನು ಕಮ್ಮಿ ಆಗ್ಯದ, ಅಟ್ಯಾಕ್ನು ಕಮ್ಮಿ ಆಗ್ಯದ ನಮಗೆ. ಆದ್ರೆ ನಮ್ಮದು ಆಕಳ ಏನು ಇರ್ತಾವಲ್ಲ, ಆಕಳ ಸತ್ತು ಅಂದ್ರ ಅವು ಸೆಂಟ್ಯಾಕ್ಸ್ದಾಗ ಹಾಕಿರ್ತೇವೆ 6 ತಿಂಗಳು ಹಾಕಿಟ್ಟೇವ ಅಂದ್ರೆ ಅದ್ರದ್ದೆಲ್ಲ ಎಲ್ಲೂ ತಗೋಲ್ಲ, ಎಲ್ಲ ಬಸ್ ಮಾತಾವ. ಅದ್ರ ಬಸ್ ಮಾಡ್ಬೇಕು ಒಂದು ಎಕರೆಕ್ಕೆ 3 ಲೀಟರ್ ಒಂದು 3 ಸಾರಿ ಬಿಟ್ಟೇವಂದ್ರೆ 2 ವರ್ಷ ರಿಸಲ್ಟ್ ಕೊಡ್ತೇವೆ. ಭೂಮಿ ಒಳಗೆ ಬಹಳ ಫುಲ್ ತಾಕತ್ ಇರ್ತವೆ. ಈಗ ನಮ್ಮಲ್ಲಿ ವೈಟ್ ರೂಟ 5 ತಿಂಗಳಾಯ್ತು ನಾನು ದಾಳಿಂಬೆಕಾಯಿ ಹಿಡಿದು ಹಿಂಗ್ ನೆಲಕ್ಕೆ ಎದ್ರದ್ರೆ ಹಿಂಗ ಎಲ್ಲ ಚಾ ಪುಡಿ ಹಿಂಗ್ ಮೆತ್ತಗದ. ಆಮೇಲೆ ವೈಟ್ ರೂಟ್ ಕಂಟಿನ್ಯೂ ಚಲೋ. ನಮ್ಮದು ರಿಸೀಡ್ ಮಾಡಿದ್ರೆ ಹೊಣ್ಣಬಹುದು, ನಾವು ರಿಸೀಡ್ ಮಾಡಿಲ್ಲ अष्टे, ನಾವು ಚೆक ಮಾಡಿಲ್ಲ. जागेवरती आणि इथं विक्री करताना किंवा इतर मार्केटला तुम्हाला ह्यातला अनुभव काय आले आज इथं? हे कन्नडमध्येच बोला. ಅಲ್ಲಿ ನಾನು ಜಾಗನ ಕೊಡೋದು ಇಲ್ಲಿ ಅಲ್ಲಿಗೆ ಇಲ್ಲಿಗ ನಮಗೊಂದು 20-30 ರೂಪಾಯಿ ಜಾಸ್ತಿ ಅನಿಸ್ತದೆ. ಅಲ್ಲಿಗೆ ರೇಟಿಂಗ್ 20 ಈಗ ಇದು ರೇಟ್ ಪಟ್ಟಿ ಅಲ್ಲಿ 125 ರೂಪಾಯಿದಂಗ ಬೇಡಿದ್ರು, ನಾ ಕೊಟ್ಟಿಲ್ಲ. 125 ಬೇಡಿದ್ರು ಕೊಟ್ಟಿಲ್ಲ. ಇಲ್ಲಿ ನೋಡ್ಬೇಕು ಎಷ್ಟು ಪಟ್ಟಿ ಆಯ್ತು ಅದ್ರ ಮೇಲೆ ಗೊತ್ತಾಗುತ್ತೆ. आता तुम्ही तुमच्या ह्याच्यामध्ये आज इतर मार्केटला आणि ह्या मार्केटमध्ये हे कन्नडमध्येच बोलून सांगा की ह्या मार्केटमध्ये काय बदल वाटले तुम्हाला? आमच्या मार्केटमध्ये कन्नड ನಮ್ಮ ಮಾರ್ಕೆಟ್ದಾಗ ಅಲ್ಲಿ ವ್ಯವಸ್ಥಿತ ಕಾಟ ಮಾಡಂಗಿಲ್ರಿ, ಕಾಟ ಹೊಡಿತಾರೆ. ಆಮೇಲೆ ರೇಟು ಲೆವೆಲ್ದಾಗ ಇರಂಗಿಲ್ರಿ. ಕಾಟ ಮಾಡಿ ರೇಟ್ ಹಚ್ಚಿರ್ತಾರೆ, ಹೊಳೆ ಪಟ್ಟಿ ಕೊಡಕ್ರ ಒಂದ್ ಬೇರೆ ಆಗ್ತದೆ. ಇಲ್ಲಿ ಏನೈತೆ ಅಲ್ಲಿ ನಾವು ಏನು ಮಾಡಲಾರಿ ಬಂದ್ ಕೂತ್ರು ಇಲ್ಲೆಲ್ಲ ಆಟೋಮೆಟಿಕ್ ಬರೋಬ್ಬರಿ ಕೇಳಿ ಚೌಧರಿ ಮಾರ್ಕೆಟ್ದಾಗ ವ್ಯವಸ್ಥಿತ ಚಲೋ ಐತ್ರಿ. ನೋಡ್ರಿ ಕಾಟ ಬರೋಬ್ಬರಿ, ವಾಟ ಬರೋಬ್ಬರಿ, ಮತ್ತು ಶೇತಕರಿಗೆ ಸುವಿಧಾನು ಚಲೋ ಐತ್ರಿ. धन्यवाद.